ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ವಿಳಂಬ ಅಂತೂ ಆಗಿದೆ. ಸೊ ಹೀಗಾಗಿ ಸರ್ಕಾರಕ್ಕೆ ಹೊರೆ ಬೀಳಬಾರ್ದಲ್ವಾ? ಅದಕ್ಕಾಗಿ ಬರೀ ನಿಮಗೆ ಒಂದು ಕಂತಿನ ಹಣವನ್ನ ಜಮಾ ಮಾಡ್ತಾ ಇಲ್ಲ, ಸುಮಾರು 5,000 ಕೋಟಿ ಹಣವನ್ನ ಹಣಕಾಸು ಇಲಾಖೆ ರಿಲೀಸ್ ಮಾಡಿದ್ದು, 2 ಕಂತುಗಳಾದ್ರೂ ನಿಮ್ಮ ಖಾತೆಗಳಿಗೆ ಸದ್ಯದಲ್ಲಿನೇ ಜಮಾ ಆಗಲಿದೆ. ಸೊ ಈಗಾಗಲೇ ಲಕ್ಷ ಅಲ್ಲ ಕೋಟಿಗಟ್ಟಲೆ ಗೃಹಲಕ್ಷ್ಮಿಯರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿ ಬಂದಿದ್ದಾರೆ. ಆಲ್ರೆಡಿ ಕ್ಲಿಯರ್ ಆಗುವಂತಹ ಹಂತಕ್ಕೂ ಕೂಡ ಬಂದಿದೆ. ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ, ಬೇಗ ಬೇಗ ಇನ್ನೂ ಟೈಮ್ ಇದೆ, ಅರ್ಜಿಯನ್ನ ಸಲ್ಲಿಸಿ. ಒಂದು ವಿಷಯ ನಾನು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಂದು ವಿಷಯ ಸ್ನೇಹಿತರೆ, ಮುಂದೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ, ಅದು ಎಲೆಕ್ಷನ್ ಬರೀ 1 ತಿಂಗಳು 2 ತಿಂಗಳು ಅಲ್ಲ, 1 ವರ್ಷ ಇದ್ರೂ ಸಹಿತ ನಿಮಗೆ ಇಲ್ಲಿಂದಲೇ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಸರಿಯಾಗಿ ಈ ತಿಂಗಳ ಹಣವನ್ನ ಇದೇ ತಿಂಗಳಲ್ಲಿ ಜಮಾ ಮಾಡೋದು, ಏನ್ ಪೆಂಡಿಂಗ್ ಉಳಿದಿರ್ತಾವಲ್ಲ ಕಂತುಗಳು, ಅದನ್ನ ಒಂದೇ ತಿಂಗಳಲ್ಲಿ ಎರಡೆರಡು ಕಂತುಗಳನ್ನ ಜಮಾ ಮಾಡೋದು. ಸೊ ಈ ರೀತಿ ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡ್ತಾರೆ. ಯಾವುದೇ ಕಂತುಗಳನ್ನ ಉಳಿಸ್ಕೊಳ್ಳೋದಿಲ್ಲ. ಆ ಎಲ್ಲ ಕಂತುಗಳನ್ನ ನೀವು ಕೇಳದೆ ಹೇಳದೆ ಅಕೌಂಟ್ಗಳಿಗೆ ಜಮಾ ಮಾಡ್ಕೊಳ್ಬಹುದು. 20,000ದಿಂದ 30,000 ತನಕ ಇನ್ನೂ ಕೂಡ ದುಡ್ಡು ಬರುತ್ತೆ. ಈಗ ಹತ್ತತ್ರ ನಿಮಗೆ 30 ಕಂತುಗಳು ಜಮಾ ಆಗಿದಾವೆ, ಅದರಲ್ಲಿ 2 ಕಂತನ್ನ ಸರ್ಕಾರ ಯಾಮಾರಿಸಿದೆ. ಓಕೆ, 2025 ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಬಾರಿ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ರು, ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಯ್ತು. ಆದ್ರೆ ಅದನ್ನ ಕೊಡ್ತೀವಿ, ಕ್ಲಿಯರ್ ಮಾಡ್ತೀವಿ, ಅತಿ ಶೀಘ್ರದಲ್ಲಿ ನಾವು ಜಮಾ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಬಾಯಿ ಮಾತ್ರ ಹೇಳಿದ್ದಾರೆ, ಅದನ್ನ ಕ್ಲಿಯರ್ ಮಾಡಿಲ್ಲ. ಓಕೆ, ಈಗ ಅವುಗಳನ್ನ ಬಿಡೋಣ. ಆದ್ರೆ ಸದ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ಕಂತುಗಳ ಬಗ್ಗೆ ನಾವು ಥಿಂಕ್ ಮಾಡೋಣ. ಜೊತೆಗೆ ಏನೀಗ ಸದ್ಯಕ್ಕೆ ಪೆಂಡಿಂಗ್ ಉಳಿದಿದಾವಲ್ಲ ಕಂತುಗಳು, ಅವುಗಳಲ್ಲಿ ಯಾವ ಯಾವ ಕಂತುಗಳು ಬರ್ತಾ ಇದೆ, ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ. ಸೊ ಮತ್ತು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಅದನ್ನ ಬೇಗ ಸಲ್ಲಿಸಿ, ಇದು ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿರುವ ಹಾಗೆ ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಬೇಗ ಬೇಗ ಅರ್ಜಿ ಸಲ್ಲಿಸಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ನೀವು ವಿಡಿಯೋ ನೋಡ್ತಕ್ಕಂಥವ್ರು ಗೃಹಲಕ್ಷ್ಮಿಯರೇ ಇದ್ದೀರಿ, ಯಾಕಂದ್ರೆ ಗೃಹಲಕ್ಷ್ಮಿ ವಿಡಿಯೋನ ಗೃಹಲಕ್ಷ್ಮಿಯರೇ ನೋಡೋದು ಬಹಳ ಇಂಪಾರ್ಟೆಂಟ್. ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ 31ನೇ ಕಂತಿನ ಹಣವನ್ನ ಈಗ ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ 32ನೇ ಕಂತಿನ ಹಣವನ್ನು ಕೂಡ ಕೊಡಲಾಗ್ತಾ ಇದೆ. ಯಾಕಂದ್ರೆ ಈಗ 3ರಿಂದ 4 ಕಂತುಗಳು ಪೆಂಡಿಂಗ್ ಉಳಿಯುವಂತಹ ಸಾಧ್ಯತೆ ಇದೆ. 3 ಕಂತಂತರೂ ಪೆಂಡಿಂಗ್ ಉಳಿದಿದೆ. ಯಾವ ಯಾವ ಕಂತು ಅಂದ್ರೆ, ಈ ವರ್ಷದಲ್ಲಿ ಮಾರ್ಚ್ ತಿಂಗಳ ಹಣ ಅಂದ್ರೆ 30ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ ದುಡ್ಡು. ಇನ್ನು 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ, 32ನೇ ಕಂತಿನ ಹಣ ಅಂದ್ರೆ ಇದು ಮೇ ತಿಂಗಳ ಹಣ ಆಗಿರುತ್ತೆ. ಇನ್ನು 33ನೇ ಕಂತಿನ ಹಣ ಅಂದ್ರೆ ಇನ್ನು ಜೂನ್ ತಿಂಗಳ ಹಣ. ಈ 3 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಇನ್ನು ಜುಲೈ ಕೂಡ ಅರ್ಧ ಮುಗಿಲಿಕ್ ಬರ್ತಾ ಇದೆ, ಸಮೀಪ ಬಂದಿದೆ. ಇನ್ನು ಹಾಗೋ ಹೀಗೋ ಅಂದ್ರೂ ಜುಲೈ ಕೂಡ ಮುಗಿದೋಗತ್ತೆ. ಇನ್ನು 4 ಕಂತುಗಳ ಪೆಂಡಿಂಗ್ ಉಳಿತಲ್ಲ, ಅದಕ್ಕಾಗಿ 1ರಿಂದ 2 ಕಂತುಗಳನ್ನಾದ್ರೂ ಕ್ಲಿಯರ್ ಮಾಡೋಣ ಅಂತ ರಾಜ್ಯ ಸರ್ಕಾರ ಹಣಕಾಸು ಇಲಾಖೆ 5,000 ಕೋಟಿ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಾಗಿದೆ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬಂದಿರತಕ್ಕಂತಹ ದುಡ್ಡನ್ನ ಅದನ್ನ ಡೈರೆಕ್ಟ್ ಆಗಿ ಡಿ-ಬಿ-ಟಿ ಟ್ರೆಜರಿ ಪುಷ್ ಮಾಡಿ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡೋದಿಲ್ಲ. ಒಂದ್ ಸ್ವಲ್ಪ ಗೃಹಲಕ್ಷ್ಮಿ ಪ್ರೊಸೆಸರ್ ಬಗ್ಗೆ, ಪ್ರತಿಯೊಂದು ಕಂತುಗಳಲ್ಲಿ ಯಾವ ರೀತಿಯಾಗಿ ಸೈಕಲ್ ತರ ವರ್ಕ್ ಆಗ್ತಿರುತ್ತಲ್ಲ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿಂದ ದುಡ್ಡು ಏನಾಗುತ್ತೆ, ಡೈರೆಕ್ಟ್ ಆಗಿ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೂ ಅಲ್ಲಿ ದುಡ್ಡನ್ನ ಕಳುಹಿಸಲಾಗತ್ತೆ. ಅಲ್ಲಿ ದುಡ್ಡನ್ನ ಕಳುಹಿಸಿದ ತಕ್ಷಣ ಅದರದೇ ಆದಂತಹ ಎಲ್ಲ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ಳಲಾಗತ್ತೆ. ಆ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ಏನಾಗತ್ತೆ, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಟರ್ನ್ ಕಳಿಸಲಾಗತ್ತೆ. ಅಲ್ಲಿ ಏನಾಗತ್ತೆ, ಉಳಿದಂತಹ ಪ್ರೊಸೆಸರ್ ಮುಗಿಸ್ಕೊಂಡು ಡಿ-ಬಿ-ಟಿ ಟ್ರೆಜರಿ ಪುಷ್ ಮಾಡಲಾಗತ್ತೆ. ಡಿ-ಬಿ-ಟಿ ಟ್ರೆಜರಿ ಪುಷ್ ಮಾಡಿದ ದುಡ್ಡನ್ನ ನಿಮ್ಮ ಖಾತೆಗಳಿಗೆ ಮೊದಲು ಟ್ರಯಲ್ ಮಾಡಲಾಗತ್ತೆ, ಬಿಡುಗಡೆ ಅಲ್ಲ. ಮೊದಲು ಟ್ರಯಲ್ ಮಾಡ್ತಾರೆ. ಅದು ಟ್ರಯಲ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಈ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿದಾವಲ್ಲ, ಅಲ್ಲಿಯ ಮಹಿಳೆಯರಿಗೆ ಟ್ರಯಲ್ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರುತ್ತಾ ಅಥವಾ ಇನ್ಯಾವುದೋ ದೋಷ ಕಂಡು ಬರುತ್ತಾ ಅಂತ ಚೆಕ್ ಮಾಡಲಾಗತ್ತೆ. ಮೊದಲೇ ಬಹಳ ದಿನದಿಂದ ದುಡ್ಡು ರಿಲೀಸ್ ಮಾಡಿಲ್ಲ, ಸೊ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಸದ್ಯಕ್ಕೆ ಕಂಡು ಬಂದಿಲ್ಲ. ಕಂಡು ಬಂದ್ರೆ ಮತ್ತೆ 3-4 ದಿನಗಳ ಕಾಲ ಡಿಲೇ ಆಗುತ್ತೆ. ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಸೊ ಹಾಗೂ ಹೀಗೂ ಅಂದ್ರೂ 2ರಿಂದ 3 ದಿನ ಬೇಕೇ ಬೇಕು. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇಲ್ಲ, ಅದಕ್ಕಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಈ ಪೆಂಡಿಂಗ್ ಹಣವನ್ನ ನಿಮ್ಮ ಖಾತೆಗಳಿಗೆ ಮತ್ತೆ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಯಾವಕ್ಕಂತೂ 31 ಏಪ್ರಿಲ್, 32 ಮೇ
ತಿಂಗಳ ಹಣ. ಸೊ ಈ 2 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ದಾರೆ. 2,000 ಅಲ್ಲ, 4,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ ಬರ್ತಾ ಇದೆ. ಮುಖ್ಯವಾಗಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜೊತೆಗೆ ವಿಜಯನಗರ, ಧಾರವಾಡ, ಯಾದಗಿರಿ, ಬೆಳಗಾವಿ, ಉತ್ತರ ಕನ್ನಡ, ಕೊಪ್ಪಳ, ಅದೇ ರೀತಿಯಾಗಿ ಬೀದರ, ಹಾಸನ, ಕೊಡಗು, ಅದೇ ರೀತಿಯಾಗಿ ಮಂಡ್ಯ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ರಾಜ್ಯ ಸರ್ಕಾರ ದುಡ್ಡನ್ನ ಈಗಾಗಲೇ ಬಹಳ ವಿಳಂಬ ಆದ ಮೇಲೆ ಹೊಸದಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಈ 2 ಕಂತುಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದ್ದು, ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರುತ್ತೆ. ಸೊ ಯಾರು ಅರ್ಜಿ ಸಲ್ಲಿಸಿಲ್ಲ, ಇದು ಮುಖ್ಯವಾಗಿ ಅರ್ಜಿ ಸಲ್ಲಿಸಿ. ಈ ಕಂತುಗಳನ್ನ ಕಳ್ಕೊಂಡ್ ಬಿಟ್ರೆ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ. ಸೊ ಮೊದಲು ಈಗ ಸರಿಯಾಗಿ ಪರಿಶೀಲನೆ ಆಗ್ತಾ ಇದೆ, ವೆರಿಫಿಕೇಶನ್ ಆಗ್ತಾ ಇದೆ. ನಿಮ್ಗಂತೂ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದ್ರಿ, ಫ್ರೀ ಆಫ್ ಕಾಸ್ಟ್ ಅರ್ಜಿಯನ್ನ ಸಲ್ಲಿಸ್ತಾರೆ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಬರೀ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ OTP ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಅದನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದು, ಆ ವೆರಿಫಿಕೇಶನ್ ಅಲ್ಲಿ ನೀವು ಅರ್ಹತೆ ಹೊಂದಿದ್ದೀರಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ಬರೀ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ನೀವು ವೆರಿಫಿಕೇಶನ್ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಸರಿಯಾಗಿತ್ತು ಅಂದ್ರೆ ಆಧಾರ್ ಕಾರ್ಡ್ಗೆ ಈಗಾಗಲೇ ಬ್ಯಾಂಕ್ ಪಾಸ್ಬುಕ್ ಜೋಡಣೆ ಆಗಿರಬೇಕು, ಲಿಂಕ್ ಆಗಿರಬೇಕು. ಅದೇ ರೀತಿಯಾಗಿ ಈ KYC ಆಗಿರಬೇಕು ಮತ್ತು NPCI ಮ್ಯಾಪಿಂಗ್ ಆಗಿರಬೇಕು. ರೇಷನ್ ಕಾರ್ಡ್ಗಳು ಎಲ್ಲವೂ ಕೂಡ ಲಿಂಕ್ ಆಗಿರಬೇಕು. ಮೊಬೈಲ್ ಸಂಖ್ಯೆ ಆಕ್ಟಿವ್ ಇರಬೇಕು. ಮೊಬೈಲ್ ನಂಬರ್ ಒಂದೇ ಲಿಂಕ್ ಆಗಿರಬೇಕು. ಆ ಮೊಬೈಲ್ ಸಂಖ್ಯೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಗೆ ನಂಬರ್ ಲಿಂಕ್ ಆಗಿರಬೇಕು. ಈ ರೀತಿ ಎಲ್ಲವೂ ಕೂಡ ಒಂದಕ್ಕೊಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಆಗಿರಬೇಕು. ಇನ್ನು ನೀವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು, ಎಲ್ಲವೂ ಕೂಡ ಸರಿಯಾಗಿದೆ, ನಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂದಾಗ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಹೆಸರು ಬೇರೆ, ಬ್ಯಾಂಕ್ ಅಕೌಂಟ್ ನಲ್ಲಿ ಹೆಸರು ಬೇರೆ ಇರುತ್ತೆ, ರೇಷನ್ ಕಾರ್ಡ್ ನಲ್ಲಿ ಹೆಸರು ಬೇರೆ ಇರುತ್ತೆ. ಈ ರೀತಿನೂ ಕೂಡ ಇದ್ದಾಗ ಅದನ್ನ ತಿದ್ದುಪಡಿ ಬೇಗನೆ ಮಾಡ್ಕೊಳ್ಳಿ. ಆ ರೀತಿನೂ ಕೂಡ ಒಂದ್ ಸ್ವಲ್ಪ ಗಮನ ಹರಿಸಿ. ಬೇರೆ ಬೇರೆ ತರ ಇರುತ್ತೆ ಮತ್ತು ಈ ಒಂದು ವೋಟರ್ ID ಕೂಡ ಕೇಳುವಂತಹ ಸಾಧ್ಯತೆ ಇದೆ ಅಂತೆ. ಸೊ ವೋಟರ್ ID ಕೇಳಿದ್ರು ಸಹಿತ ವೋಟರ್ ID ಯಲ್ಲಿ ಕೂಡ ಸೇಮ್ ಹೆಸರು ಇರಬೇಕು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಸೇಮ್ ಹೆಸರಿದ್ದಾಗ ಮಾತ್ರ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂತದ್ದು ದುಡ್ಡು. ಸೊ ಎಲ್ಲವೂ ಕೂಡ ಸರಿಯಾಗಿದ್ದಾಗ ಅರ್ಜಿ ಸಲ್ಲಿಸ್ತೀರಿ, ತದನಂತರ ನಿಮ್ಮ ಖಾತೆಗಳು ದುಡ್ಡು ಬರುತ್ತೆ. ಬರ್ಲಿಲ್ಲ ಅಂದ್ರೆ ಮತ್ತೊಂದು ಸ್ಟೆಪ್ ಏನಪ್ಪಾ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರೋದಿಲ್ಲ, ಅದನ್ನ ಆಕ್ಟಿವ್ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಲಕ್ಷಾಂತರ ಫಲಾನುಭವಿಗಳದ್ದು ಇದೇ ಸಮಸ್ಯೆ ಆಗಿದೆ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರದು ಅವ್ರೇನ್ ಮಾಡ್ತಿದ್ದಾರೆ, ಬ್ಯಾಂಕ್ ಅಕೌಂಟ್ ಗಳನ್ನ ಆಕ್ಟಿವ್ ಇಟ್ಕೊಳ್ತಾ ಇಲ್ಲ. ಬರೀ ದುಡ್ಡನ್ನ ಹಾಕೋದು ತೆಗಿಯೋದು ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಇರುತ್ತೆ. ಬ್ಯಾಂಕ್ಗೆ ಹೋಗೋದು, ಅಕೌಂಟ್ ಓಪನ್ ಮಾಡೋದು, ಬಿಟ್ಬಿಡೋದು ಮಾಡಿದ್ರೆ ಅಲ್ಲ. ಸೊ ಅಕೌಂಟ್ ಓಪನ್ ಮಾಡಿದ್ರಂತ ಬಳಿಕ ಅದನ್ನ ಬಳಕೆ ಮಾಡ್ಕೊಳ್ಬೇಕು. ಬಳಕೆ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ, ಇಲ್ಲ ಅಂದ್ರೆ ದುಡ್ಡು ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇದು ಬರೀ 1,000 ಅಥವಾ 2,000 ಮಹಿಳೆಯರ ಸಮಸ್ಯೆ ಅಲ್ಲ, ಲಕ್ಷಾಂತರ ಫಲಾನುಭವಿಗಳ ಸಮಸ್ಯೆ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ನ ಮುಖಾಂತರ ಆದ್ರೂ ಟ್ರಾನ್ಸಾಕ್ಷನ್ ಮಾಡಿಸ್ತಾರಾ? ಅದು ಕೂಡ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಮೊಬೈಲ್ ಇರೋದಿಲ್ಲ, ಒಬ್ಬೊಬ್ಬರ ಹತ್ರ ಇದ್ರೂ ಸಹಿತ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸೋದಿಲ್ಲ. ಸೊ ನಿಮ್ಮ ಅಕೌಂಟ್ ಒಟ್ಟಾರೆಯಾಗಿ ಆಕ್ಟಿವ್ ಇರಬೇಕು. ಆ ಅಕೌಂಟ್ ಆಕ್ಟಿವ್ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಈಗ 31, 32 ಮೇ, ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬರ್ತಾ ಇದೆ. ಅವುಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಎದುರಿಸಬೇಕು, ಕ್ಲಿಯರ್ ಮಾಡ್ಕೊಳ್ಬೇಕು. ಬರೀ ಒಂದು ಕಂತಲ್ಲ, ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನ ನೀವು ತದನಂತರ ಪಡ್ಕೊಳ್ತೀರಿ. ಸೊ ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.